ಹಿಂಗಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾನೇನೋ ಅನ್ಕೊಂಡಿದ್ದೆ, ಇದೇನೋ ಆಯ್ತಲ್ಲಮ್ಮ. ಅಲ್ಲ, ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣಮ್ಮ. ಅನ್ಯಾಳ ಥೂ, ನಾನು ಹಂಗೆ ಅಂದ್ಕೊಂಡಿದ್ದೆ. ಏನೋ ಬಿಡತ್ತ ನಮ್ಮ ಸಾಲ್ ಬಗೆಹರಿತಾತ ಅಂತ ಒಂಥರ ನೆಮ್ಮದಿ ಆದಂಗಾತು. ಹೆಂಗ ಸಾಲ್ ಬಗೆಹರಿತಲ್ಲಪ್ಪ ದೇವ್ರೆ, ಹೆಂಗ ಬಿಡತ್ತ, ಇದೊಂದು ಒಳ್ಳೆ ಕೆಲಸ ಆಯ್ತು ಅಂತೇಳಿ ನಾನೊಂದಿಟ್ಟು ಸಮಾಧಾನ ಮಾಡ್ಕೊಂಡಿದ್ದೆ. ಆದ್ರೆ ಅದು ನೋಡಿರ ಹಂಗಾತು. ಅಯ್ಯೋ ಶಿವನೇ ದೇವ್ರೆ ಪರಮಾತ್ಮ, ನಾವೇನು ಕರ್ಮ ಮಾಡಿದ್ವು ಅನ್ಸುತ್ತೆ. ನನ್ನ ಮಗ್ಗೆ ನಾನು ಸಾಲ ಮಾಡಿ ಕೋಳಿ ಅಂಗಡಿಗೆ ಸಾಲ ಕೋಳಿ ಕಟ್ ಮಾಡಿಸ್ಕೊಂಬಂದು ಬಿರಿಯಾನಿ ಮಾಡಿಕ್ಕಿ ಹೋಗತ್ತ. ನಾನು ಎಂದು ತಿಂದಿಲ್ದಾನು ತಿಂಬಾನ ಬಿರಿಯಾನಿ ತಿಂದಿಲ್ಲ ಇನ್ನಾನ ಅಂತ ಹೇಳಿ ಇನ್ನು ಹಿಂಗೆ ಹಾಕ್ಕೊಂಡು ಕುಕ್ಕೊಂಡಿದ್ದೆ ಅಡುಗೆ ಮನೆಯಾಗ. ನಾನು ಅಮ್ಮಯ್ಯ ಮಾತಾಡ್ತಾ ಕುಕ್ಕೊಂಡಿದ್ವಿ. ನಾನು ಹೋಗ್ತೀನಿ ಅಂದೆ. ಅಮ್ಮ ಬೇಡ ಕಣಪ್ಪ, ಸುಮ್ಮನೆ ಕುಕ್ಕೊಂಡು ಉಣ್ಣು, ಮಲ್ಗೋಬೇಡ, ಅವರಿಬ್ರು ಮಾತಾಡ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಸಡನ್ನಾಗಿ ಹಂಗಾಗ್ಬಿಡ್ತು. ಹೆಂಗ್ ಮಾಡ್ತಾನೆ ನೋಡಲ್ಲ. ನೀನ್ ಯಾಕೆ ಫೋನ್ ಮಾಡಕ್ ಹೋಗಿದ್ದೆ ಜೀವಿತ? ಇಲ್ಲ ತಾರು ಅಕ್ಕ, ನಾನು ಮಾಡಿಲ್ಲ. ನನ್ನ ಮಗನೇ ಫೋನ್ ಮಾಡಿದ್ದ. ಜೀವಿತ ನಿನಗೆ ದುಡ್ಡು ತಾನೇ ಬೇಕು ಅಂತ ಹೇಳಿ ಈಗ ಹೆಂಡ್ತಿತಾಗೆ ಒಳ್ಳೆನಾಗಕ್ ನೋಡ್ತಾ ಇದ್ದಾನೆ. ಹೆಂಡ್ತಿತಾಗೆ ಒಳ್ಳೆಯವನಪ್ಪ ನನ್ನ ಗಂಡ ಅಂತ ಅನ್ನಿಸ್ಕೊಂಬಕ್ಕೆ ಹಿಂಗೆ ನೋಡ್ತಾ ಇದ್ದಾನೆ. ನನ್ನ ಮಗ ಮಾಡ್ತಾ ಇರೋ ಅಂತ ಪ್ಲಾನ್ ಇದು. ಒಳ್ಳೆಯವನಾಗಕ್ಕೆ ನೋಡ್ತಾ ಇದ್ದಾನೆ ಹೆಂಡ್ತಿತಾಗೆ. ನಾನು ಎಲ್ಲರಿಗಿನ ಒಳ್ಳೆಯವನು ಅನ್ನಿಸ್ಕೋಬೇಕಲ್ಲ, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾನೆ. ಆ ಮಾರಿ ಬೇರೆ ಮಾಡಕ್ಕೆ ಬದುಕಿಲ್ಲ. ಗಂಡ ಅವನಿಟ್ಟು ದುಡ್ಡು ಮಾಡಿವನಿ ಚೆನ್ನಾಕೆ ಒಂದಿಟ್ಟು ಕೆಪ್ರದಲ್ಲಿ ಇದ್ದಂಗೆ ಇದ್ದಾನೆ. ಆಗ ಅಂತ ಅನ್ನ ಹಿಡ್ಕೊಂಡು ಅವನೇನೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವಳು ಮಾಲಿ ಮದುವೆ ಆಗಿರೋ ಗಂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವ್ನು ತಿಕ್ಳು ಬಕ್ಳು ನಂಗೆ ಇದ್ದಾನೆ. ಅವ್ನು ಯಾತು ಹೇಳಲ್ಲ ಕೇಳಲ್ಲ. ನೀನೇನ ಮಾಡ್ಕೆ ಆಡಿದ್ದೆ ಆಟ ಉಡಿದ್ದೆ ಲಗ್ಗೆಮ್ಮಂಗೆ ಆಡ್ತಾಳೆ ಅಷ್ಟೇ. ಇವಳು ಓಟು ಬಿಟ್ಟು ನಾ ಏನೋ ಮಾಡ್ತೀನಿ, ಊರಾಗೆಲ್ಲ ದೊಡ್ಡವ್ರನ್ನ ಖಾಲಿ ಹಾಕ್ತೀನಿ, ಮರ್ಯಾದೆ ತೆಗಿತೀನಿ ಅಂತ ಹೋಗ್ಯವಳಿ. ಅಯ್ಯೋ ದೇವ್ರಿ, ಇದೊಳ್ಳೆ ನಮಗೆ ಸವಾಸ ಆತಲ್ಲಪ್ಪ. ಊರವ್ರ ಮುಂದೆ ನಮ್ಗೇನು ಹೇಳೋ ನಮ್ಮಂಗೆ ಅವತ್ತು ಮಕ್ಕನೇ ಇರಲ್ಲ ಕಣ. ನೋಡಕ್ಕ, ನಾವೇನು ತಪ್ಪು ಮಾಡಿಲ್ಲ ಅಂದ್ರೆ ಏನು ನಮ್ಮ ತಲೆ ಮೇಲೆ ಬರುತ್ತಲ್ಲ ತಾರ್ವಕ್ಕ. ನೋಡಮ್ಮ ಹೋಗತ್ತ. ಓಕೆ ಬಿಡ ಜೀವಿತ, ಅದೇನಾಗ್ಲಿ ನಾನು ಮಾಡಿಲ್ಲ ಅಂತ ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ಊರಾಗೆಲ್ಲ ಯಾರ್ಯಾರನ್ನ ಕಾಲ ಹಾಕಕ್ ಹೋದ್ಲ, ಎಲ್ಲ ಯಾರ್ಯಾರನ್ನ ಕಂಡವಳ. ಏನು ಕಂಡಳ ಮಂಗ್ ಬಂದವಳ ನಮ್ಮ ಊರಾಕಿ. ದಡ್ಡಾರ್ನಿ ಕ್ಯಾಲೆ ಹಾಕ್ತೀನಿ ಅಂತ. ಅದೇನು ಮಾಡ್ತಾಳೆ ಮಾಡಲಿ ನೋಡ. ನಾನೇನು ಹೆದರಿಕೆ ಮೇಲೆ ಅವಳು ಇದ್ದಾಳಲ್ಲ ಅವಳು ರೂತು ಕರ್ಕೊಂಡು ಹೋದ್ಲು. ಬಸಪ್ಪ, ರೂತು, ಈ ನಾಗಮ್ಮ ಎಲ್ಲ ಇದಾರಲ್ಲ ಕೆಲ್ಸಕ್ಕೆ ಬರ್ತಾವು, ಕರ್ಕೊಂಡು ಹೋಗ್ತಾವೆ. ಅವಕ್ಕಿನ್ನೇನು ಮಾಡಕ್ಕೆ ಬದುಕಿರಲ್ಲ ಏನಿರಲ್ಲ, ಕರ್ಕೊಂಡು ಹೋಗ್ತಾವೆ. ಹೋಗ್ಲಿ, ಒಪ್ಕೋಬೇಡ ಕಣೆ. ಯಾರೇನು ಹೇಳಿರು ಒಪ್ಕೋಬೇಡ ನೀನು. ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ನಾವಂತ ಮಾಡಿಲ್ಲ. ನೀವು ಸುಮ್ಮನೆ ಇವನೇ ಫೋನ್ ಮಾಡಿದ್ದಂತ ಮಾಡಿರೋದನ್ನ ತೋರಿಸಿ ಹೇಳ್ತೀನಿ. ನೀನು ನೋಡಿ, ಈಗ ಇವನೇ ಮಾಡ್ಯವನೇ. ನಾನು ಯಾತಕ್ಕೆ ಮಾಡಕ್ಕೆ ಹೋಗೋಣ? ನನಗೆ ಮಾಡಕ್ಕೆ ಬದುಕೈತೆ. ನನಗೂ ಗಂಡ ಇದೆ, ನನಗೂ ಹೇಳನ್ ಕೇಳೋನು, ನನಗೇನೇನು ಹೇಳನ್ ಕೇಳೋನು ಯಾರು ಇಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಅಂತ ಹೇಳಿ ಚಂದ ಕೂಗಳು ಹೇಳ್ತೀನಿ. ಹೋಗುತ್ರೆ ಬುದ್ಧಿ ಬರುತ್ತೆ. ಓಹೋ ಏನೋ ತಿಳ್ಕೊಬಿಟ್ಟವ್ರಿ ಅವರು. ಏನ ಬಿಡು ಒಂದಾಗ ಅನ್ನಿಸ್ಕೊಂತಾರೆ. ಏನಂತ ದುಡ್ಡು ಐತೆ ಅಂತ ಬಂದವ್ರು ಸಾವುಕಾರಕ್ಕೆ ತೋರಿಸ್ಕೊಂಡು ಸಾವುಕಾರಕ್ಕೆ ನಮ್ತ ನಡೆಯಲ್ವೇ? ನಾ ಒಂದೇ ಮಾತು ಮಾತಾಡೋದು. ನಾನೇನು ಪದೇ ಪದೇ ಆಗ್ಲೆಲ್ಲ ಮಾತಾಡಕ್ಕೆ ಹೋಗಲ್ಲ. ನಾ ಒಂದೇ ಮಾತೇ ಮಾತಾಡೋದು. ನಾನೇನಿಲ್ಲ ತಿರ್ಗ ನಾನು ಅಂಥವೆಲ್ಲ ಇಲ್ಲೋಡಿಲಿ. ನಾನು ಏನು ಮಾಡೋಕ್ಕೂ ಸಯ್ಯಬೇಕಾರೆ ನನ್ನ ತಲೆ ಕೆಡಿಸ್ಕೊಬಿಟ್ರೆ ಅವ್ರೇನೋ ತಿಳ್ಕೊಬಿಟ್ಟವ್ರು. ನಾನು ಬಾಯಿ ಮಾಡಿಬಿಟ್ರೆ ಇಲ್ಲಿ ಎಲ್ಲೆಲ್ಲಿ ಊರಾಗ ನಿಂತ್ಕೋಬಾರ್ದು. ಈ ಮಾರಮ್ಮನ ಬಾಯಿಗೇನೆ ಈ ಮಾರಮ್ಮನ ಸವಾಸ ಬೇಡಪ್ಪ ಅಂತೇಳಿ ಇಲ್ಲಿಂದ ಓಡೋಗ್ಬೇಕು. ಹಂಗೆ ಮಾಡ್ಬಿಡ್ತೀನಿ ನನ್ನ ಸುದ್ದಿಗೆ ನಾನು ಬಂದುಬಿಟ್ರೆ ನನ್ನ ಮಗಳ ಸುದ್ದಿಗೂ ಅಲ್ಲ ನೋಡಿ ಫೋನ್ ಮಾಡಿ ನನ್ನ ಮಗನೇ ದುಡ್ಡು ಕೊಡ್ತೀನಿ ಜೀವಿತ ಅಂತ ಹೇಳಿ ಬೋಗ್ಳಿದ್ ನನ್ನ ಮಗ ಹಿಂಗೆ ಮರ್ಯಾದೆ ತೆಗೆದು ಹೋಗಿ ಬಂದವ್ರಿ. ಅಲ್ಲ ಅದು ಪಂಚಾಯತ್ಗೆ ಹಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸ್ಟೆಂಟ್ ಮಾಡ್ಕೊಂಡು ಬಂದವ್ನು. ಇಲ್ಲಿ ಸ್ಟೆಂಟ್ ಇನ್ಯಾವಳು ಸಿಗ್ಲಿಲ್ವೇನ ಈ ನನ್ನ ಮಗ್ಗೆ ಓಟು ಬಿಟ್ಟನಿಗೆ ನನ್ನ ಮಗಳ ಸುದ್ದಿಗೆ ಬಂದದ್ದು ಹಾಳಾಗೋಗ. ಅಲ್ಲ ನನ್ನ ಮಗ ಏನು ಅನ್ಸಲ್ವಿ ಯಾಕತ್ ಬಿದ್ದೋಗ. ನನ್ನ ಮಗಳ ಸುದ್ದಿಗೆ ಬಂದವ್, ನನ್ನ ಮಗಳ ಸುದ್ದಿಗೆ ಹಾಳಾಗಿ ಹೋಗ್ತಾನೆ ಬಿಡವ. ಅವ್ನು ಸುಮ್ಮನೆ ಹುಟ್ಟಿಸ್ಕೊಂಡು ಹಿಂಗೆಲ್ಲ ಮಾತಾಡ್ಕೊಂಡು ಹಿಂಗೆಲ್ಲ ಬಂದಿದ್ದಾನೆ ಅಂದಮೇಲೆ ಅವನಂತೂ ಉದ್ದಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ನಮ್ಮ ಜೀವಿತನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ. ನಮ್ಮ ಜೀವಿತನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ. ಈಗ ಹೇಳು, ಇವಾಗ ಹೋಗಿ ಸುಮ್ಮನೆ ಊರಾಗ ಅಲ್ಲೂ ಇಲ್ಲೂ ಗೌಡ್ರನ್ನು ಅಲ್ಲೂ ಇಲ್ಲೂ ಕರ್ಕೊಂಬಂದು ಅವ್ರವ್ರನ್ನ ದೊಡ್ಡವ್ರನ್ನ ಸುಮ್ಮನೆ ಮರ್ಯಾದೆ ಕಳಿಯಂಗೆ ಮಾಡ್ತಾರೆ. ಹೇಳತ್ತ ಇವ್ರೇನು ಇಂಥ ಜನ ಆಗ್ಯಾವ್ರಿ ನೋಡು. ಸುಮ್ಮನೆ ಅಲ್ಲ ನೋಡಿ, ಇಂಥವೆಲ್ಲನ ಎಷ್ಟು ನಮ್ಮ ತಲೆಗೆ ತಂದು ಎಳಿತಾರೆ. ಸುಮ್ಮನೆ ಉಬ್ಬೆ ಕಟ್ಕೊಂಡು ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಅಕ್ಕ ಅವನೇ ಮಾತಾಡಿದ್ನಕ್ಕ ಕಾಲು ಲಿಸ್ಟ್ ಐತೆ, ಬೇಕಾದ್ರೆ ತೋರಿಸ್ತೀನಿ ಅಂಜಲಿ ಅಕ್ಕ. ತಾರಕ್ಕ ಕಾಲು ಲಿಸ್ಟ್ ಐತೆ. ನನ್ನ ಮಗನ ಫೋನ್ ಮಾಡಿ, ಅಂಜಲಿ ನೀನೇನು ತಲೆ ಕೆಡಿಸ್ಕೊಬೇಡ, ಅಲ್ಲ ಇವಳೇ ವಿಜಯಿತ ನೀನೇನು ತಲೆ ಕೆಡಿಸ್ಕೊಬೇಡ, ನೀನು ದುಡ್ಡು ತಗೊಂಬಂದು ಕೊಟ್ಬಿಡ್ತೀನಿ ನಾನು, ನೀನು ಆರಾಮಾಗಿರೋ, ನಿನಗೆ ಎಷ್ಟು ದುಡ್ಡು ಬೇಕೋ 50,000 ತಾನೇ ತಂದು ಕೊಡ್ತೀನಿ. ನಾನು ಸ್ವಲ್ಪ ಕೆಲಸದ ಬಿಸಿ ಇದ್ದೆ, ಅದಕ್ಕೆ ನೀನು ಫೋನ್ ಮಾಡ್ದೆ ಮಾತಾಡೋಕ್ಕಾಗಲಿಲ್ಲ. ಹಂಗೆ ಹಿಂಗಂತ ಯಾತ ಮಾತಾಡ್ದ. ನಾವು ನನ್ನ ಮಗನೇ ಫೋನ್ ಮಾಡಿದ್ದ, ನನ್ನ ಮಗನೇ ಫೋನ್ ಮಾಡಿದ್ದ. ಏನು ಅಂದ್ರೆ ಸಾಕೋತಾರೆ ಇಲ್ಲಿ. ನಾನು ಹೇಳ್ತೀನಿ, ನಾವು ಎಂಥವೇನು ನಾವು ಮಾಡೇ ಇಲ್ಲ ಅಂತ ಕೇಳ್ತೀನಿ. ಏನು ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ಏನು ಮರ್ಯಾದೆ ತೆಗಿತೀವಿ ಅಂತ ಕೇಳ್ತಾರೆ. ನಾವೇನು ಮಾಡಿದ್ದೀವಿ ಅಂಥದ್ದು ಮರ್ಯಾದೆ ತೆಗಿ ಅಂತ ಬೋರ್ಕ ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ನಾನು ನೋಡತಕ್ಕ ನೋಡ್ತೀನಿ. ನಾನು ಏನಿಲ್ಲ ಅಂಜಲಿ ಅಕ್ಕ ತಾರಕ್ಕ. ನಾನು ಏನಾದ್ರು ರೊಚ್ಚಿಗೆ ಬಿಟ್ರೆ ಅವ್ರು ಇಲ್ಲೆಲ್ಲ ಇರಬಾರ್ದು. ನಮ್ಮೂರಿಗೆ ಬಂದು ನಮ್ಮನೆ ಜೋರು ಮಾಡ್ತಾರೆ. ಈ ನಡಿ ರಾಸಿಕೆ ಅಂತ ಅಂದ್ಬಿಡ್ತೀನಿ ನಾನು ಒಂದೇ ಪಟ್ಟು ಎದುರಿಗೆಲ್ಲ. ದುಡ್ಡು ಐತೆ ಅಂತ ನಮ್ತ ದುಡ್ಡಿಲ್ಲ ಅಂತ ಏನೇನು ಯಾತ ದುಡ್ಡಿದ್ರೆ ಏನಕ್ಕೆ ಬಂದಂಗೆ ಅವ್ರವ್ರು ಬದುಕವ್ರು ಮಾಡ್ಬೇಕು. ಅವಳು ತೆಗಿದ್ರೆ ನನಗೆ ಕೊಡಂಗಿಲ್ಲ, ನಾನು ತೆಗಿದ್ರೆ ಅವ್ರಿಗೆ ಕೊಡಂಗಿಲ್ಲ. ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕು ಅಷ್ಟೇ. ಜಾಸ್ತಿನ ಮಾತ್ರ ಗಾಂಚಲಿ ಎಲ್ಲ ಮಾತುಗಳೆಲ್ಲ ಬ್ಯಾಡ ಅಂಜಲಿ ಅಕ್ಕ. ನಾವು ಏನು ಮಾಡ್ತಾರೆ ಮಾಡಲಿ ನೋಡೋಣ.
ಮರ್ಯಾದೆ ತೆಗಿತೀವಿ ಅಂತ ಹೋಗಿ ಅವ್ರ ಕಾಲ ಹಾಕ್ಕೊಂಡು ಪಂಚಾಯತ್ಗೆ ಹಾಕಿ ಬರ್ರಿ ಅಂತ ಹೇಳೋಗ್ಯವ್ರಿ ಹೋಗ್ತೀವಿ, ನಮಗೇನೇನು ಭಯ ಇಲ್ಲ, ನಾವೇನೇನು ಅಂತ ತಪ್ಪು ಮಾಡಿಲ್ಲ, ನಮಗೆ ಅಂಥದ್ದು ಭಯನೇ ಇಲ್ಲ, ಹೋಗ್ತೀವಿ, ಏನು ಹೆದರಿಕೆಮ ಅಂಥದ್ದು ಏನಿಲ್ಲ, ನಾವೇನೇನು ನನಗೆ ಕಳ್ತನ ಮಾಡಿಲ್ಲ, ಏನೇನು ನಾವೇನು ಅಂತ ಮಾಡಬಾರ್ದು ತಪ್ಪು ಮಾಡಿಲ್ಲ, ಕಳ್ತನ ಮಾಡೋರು ಮಾಡಬಾರ್ದು ತಪ್ಪು ಮಾಡಿ ರಾಜರೋಷವಾಗಿ ಓಡಾಡ್ತಾರೆ ಊರಾಗಿ, ಏನು ನಾವೇನಂತ ತಪ್ಪು ಮಾಡಿಲ್ಲ ನೀನು. ಓ ನಾನು ಕೋಳಿ ಅಂಗಡಿಗೆ ಸಾಲ ಕೊಟ್ಟು ಮಾಡಿಸ್ಯ ಮುಂದೆ ಕೋಳಿನೇ ನನ್ನ ಮಗ್ಗೆ ಸುಮ್ಮನಿದ್ರು ಇರ್ಬೋದಾಗಿತ್ತು. ಕೋಳಿ ಅಂಗಡಿಗೆ ಬೈನಾಗಲೇ ಕೊಡ್ತೀನಿ ಅಂತ ಹೇಳಿ ಬಂದೈತಿ. ಅಲ್ಲಿ ಎಲ್ಲಿಂದ ತಾಮನ್ ಕೊಡ್ಲಿ? 500 ರೂಪಾಯಿ ಏನೋ ಆಗಿತ್ತು, 550 ರೂಪಾಯಿ ಏನೋ ಕೋಳಿದು. ತಿರ್ಗಾ ಒಟ್ಟು ಅಂಗಡಿಗೆ ಅಕ್ಕಿ ಪಕ್ಕಿ ಅದು ಯಾತ ಬಿರಿಯಾನಿ ಪೌಡ್ರ್ ಅಂತೆ, ಅದು ಇದು ತಂದಿರೋದು, ಕಬಾಬ್ ಪೌಡ್ರ್ ಅಂತೆ, ಅಂತ ಮೊಟ್ಟೆ 2 ಅಂತ ತಂದಿರೋದು, ಅದು ದೊಡ್ಡ ದುಡ್ಡಾಗೈತಿ. ಅಲ್ಲ ನೋಡು, ಎಣ್ಣೆ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಬೇಕು ಅಂದ್ಲು ಇವಳು. ನಾವು ಅದೇ ಬೇರೆ ಬಳಸ್ತಿದ್ವಿ, ಇವಳು ಅಮ್ಮ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕಿರೇನೆ ಬಿರಿಯಾನಿ ಚೆನ್ನಾಗಿ ಬರೋದು ಅಂದ್ಲು. ತಿರ್ಗ 1 kg ಗೋಲ್ಡ್ ವಿನ್ನರ್ ಎಣ್ಣೆ ತಗೊಂಬಂದು. ಅಲ್ಲ ನೋಡಿ, ನಮ್ಗೇನು ಹಣೆ ಬರ, ನೀವು ಬಿರಿಯಾನಿ ಮಾಡಿಕ್ಕಿ ಮಕ್ಕಳು ಕ್ಷಮ ಅಂತ ಹಣೆ ಬರಬೋ ಅಂತಲ್ಲಪ್ಪ ನಮಗೆ. ಅಲ್ಲ ಬಿರಿಯಾನಿ ಮಾಡಿ ಮಕ್ಕಳು ಕ್ಷಮಂಗಾತಲ್ಲ, ಅಯ್ಯ ದೇವ್ರೆ, ಅದು ಸಾಲ ಮಾಡ್ತಂದೇ ಇದ್ದೀವಿ. ಅಲ್ಲ ನೋಡ, ನನ್ನ ಮಗೊಂದು ಈಟನ ಕರುಣೆ ಬೇಡ್ವಿ. ಅಲ್ಲ ನಾನು ಗೊತ್ತೀನಿ ಅಂತ ಬಿರಿಯಾನಿ ಮಾಡ್ಯವ್ರಲ್ಲ ಅವರು, ನಾನು ಹಿಂಗೆ ಮಾಡಿರಿ ಹೆಂಗೆ ಏನು ಒಂದು ಈಟನ ಯಪ್ಪ 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 ನೆಗದು ಬಿದ್ದೋಗ ಇವನಿಂತ ಗಂಡು ಸೋಮ್ ತಂಬಾನೆ ಇವನ್ನ. ಅಲ್ಲ ಇವ್ನು ನೋಡಕ್ ನಮ್ಮ ಜೀವಿತ ಮದುವೆ ಆಗಲಿಲ್ಲ ಅಂದ್ರೆ ಇವ್ನಿಗೆ ಯಾರು ಎಣ್ಣೆ ಕೊಡ್ತಿರ್ಲಿಲ್ಲ. ಈಗ ನಾ ರೊಕ್ಕನ ಮಗು ನಮ್ಮ ತಂದು ಆಗ ಸಣ್ಣ ಪಿಳ್ಳೆ ಅಂತದ್ನ ನೋಡಿ, ಆಗ ಆಡ ಹುಡುಗಿ ಇದ್ದಂಗೆ ಐತೆ, ಅದನ್ನ ತಂದು ಕೊಟ್ಟೇವ್ರಿ. ಇವ್ನು ಪ್ಯಾವ್ ಇದ್ದಂಗೆ ಇದ್ದಾನೆ, ಇವ್ನಿಗಿನ್ನ ಯಾರು ಕೊಡ್ತಾರಮ್ಮ? ನೂಕಿರ್ 3 ತಕೋದಂಗೆ ಇದ್ದಾನೆ. ನಮ್ಮ ಜೀವತ್ತಿ ಆಗತ್ತಿ ಮದುವೆ ಆಗಿ ಅಂತ ಬೋಲು ಇದು ಮಾಡಿದ್ಲು. ತೆಗಿ ಇಂಥ ಸವಾಸ ಅಲ್ಲ. ಪ್ಯಾವ್ ಇದ್ದಂಗೆ ಇದ್ದಾನೆ, ಪ್ಯಾವ್ ನನ್ನ ಮಗ ಪ್ಯಾವ್ವ ನೋಡಿ ಅಂತ ಬದುಕು ಮಾಡಿ ಪ್ಯಾವ್ವ. ಏನು ಮಾಡೋದು ಬಿಡ, ಮತ್ತೆ ಟೆನ್ಷನ್ ತಗೋಬೇಡ, ಏನಾಗುತ್ತಾ ಆಗಲಿ ನೋಡೋಣ. ನೀನು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅಲ್ಲ ನೋಡ, ಉದ್ದಂಡಿ ನನ್ನ ಮಗ ಹೆಂಗ್ ಮಾಡಿದಾನೆ ಅಂತ. ಉದ್ದಂಡಿ ಅನ್ಬೇಡ, ಪ್ಯಾವ್ವ ಅನ್ನು. ಪ್ಯಾವ್ವ ಅಂದ್ರೆ ಸರಿಯಾಗುತ್ತಾ ನನ್ನ ಮಗನ? ಪ್ಯಾವ್ವ ಅನ್ಬೇಕು. ಪ್ಯಾವ್ ಇದ್ದಂಗೆ ಇದ ನೋಕಿರಿ 3 ತಕ್ಕ ಹೋಗ್ತಾನೆ, ಪ್ಯಾವ್ ಆಗ್ಯಾವನಿ. ಮರಮಂಟಿ ಚೆನ್ನಾಗಿ ಕೇಳತ್ ಕಾಣ ಪ್ಯಾವ್ವ ಅಂತ. ಯಾತ ಪ್ಯಾವನ ಪೂವನ ಏನು ಮಾಡೋದಲ್ಲ, ಅವನಿಗೆ ಗೊತ್ತಾಗಬೇಕಮ್ಮ ಹಿಂಗೆ ಮಾಡಬಾರ್ದು ಅಂತ. ಏನು ಮಾಡಿದ್ರು ಹಿಂಗೆಲ್ಲ ಇದು ಫೋನ್ ಮಾಡಿರೋದಕ್ಕೇನೆ ಹಿಂಗೆ ಮಾಡಿರಿ. ಯಪ್ಪ ಬೋಲು ಸೂಕ್ಷ್ಮ ಜನ ಆಗ್ಯಾರಮ್ಮ ಅವರು ಎಲ್ಲ. ಬರೀ ಒಂದಿಟ್ಟು ಫೋನ್ ಮಾಡಿರೋದಕ್ಕೆ ಅಲ್ಲ, ಬೇರೆ ಇನ್ನೇ ಆತನ ಮಾಡಿದ್ರೆ, ಇನ್ನೇ ಆತನ ಕೊಡ್ಸಿಸ್ಕೊಂಡಿದ್ರೆ, ಆತನ ಬಂಗಾರ ಇನ್ನೇನು ತಾಯಿ ರಾಮ ದೇವ್ರಿ ಅಲ್ಲ, ಇನ್ನೇ ಆತನ ಮಾಡಬಾರ್ದು ಮಾಡಿದ್ರೆ ಏನು ಗತಿ? ಅದೇ ಮತ್ತೆ ನೋಡು, ನಾವೇನೇನೀಗ ಅವ್ರತಾಗ ಏನೇನು ಇಸ್ಕೊಂಡಿಲ್ಲ ಕಣಮ್ಮ. ನಮ್ಮ ಹುಡುಗಿ ಡೈವರ್ಸ್ ಕೊಟ್ರ ಆಸ್ತಿಗೂ ಯಾತ ಕೊಡಲಿಲ್ಲ, ಮನೆಯಾಳ್ರು ಮೋಸ ಮಾಡಿರು. ಅದು ನಮ್ಗೆ ಇವಾಗ ಆಸ್ತಿ ಕೊಟ್ಟಿದ್ರೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕಾಗಿತ್ತು, ಯಾತ ಕೊಟ್ಟಿಲ್ಲ? ನಾನು ಊರ್ನವ್ರ ಮುಂದೆ ಹಂಗೆ ಹೇಳ್ತೀನಿ, ನಾನೇನು ಹೆದರಿಕೆಮಲ್ಲ. ಡೈವರ್ಸ್ ಕೊಟ್ಟೆ ಆಸ್ತಿ ಭಾಗ ಕೊಟ್ಟ, ನೀನು ಕೇಳೋನು ಅಂತ ಕೇಳ್ತೀನಿ. ಆಸ್ತಿ ಭಾಗ ಕೊಟ್ಟಿಲ್ಲ, ಯಾತ ಕೊಟ್ಟಿಲ್ಲ? ನಮ್ಗೆ ಆಸ್ತಿ ಭಾಗ ಕೊಟ್ಟಿಲ್ವಲ್ಲ, ಮತ್ತೆ ಡೈವರ್ಸ್ ಕೊಟ್ಟ ಮೇಲೆ ಗಂಡನ ಆಸ್ತಿಗೆ ಅರ್ಧ ಭಾಗ ಆಸ್ತಿ ಕೊಡಬೇಕು, ಸಂಬಳ ಕೊಡಬೇಕು. ಯಾಕೆ ಕೊಟ್ಟವ್ ನಮ್ಮ ಹುಡುಗಿ ಕೇಳೋರು ಅಂತ ಹೇಳ್ತೀನಿ. ನಾನು ಮರ್ಯಾದೆ ತೆಗಿತೀನಿ, ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಹೋದ್ರೆ ಅವನ ಮರ್ಯಾದೆನೂ ತೆಗಿತೀನಿ, ನಾನು ಬಿಡಲ್ಲ. ಸುಂದಿರಮ್ಮನೆ ಏನು ಹೆದರಿಕೆ ಬಿಡ, ಯಾ ಮರ್ಯಾದೆನ ಮಗಲ್ಲ ಏನಿಲ್ಲ, ಯಾಕೆ ಹೆದರಿಕೆ ಮಕ್ಕ ಹೋಗ್ತೀಯ? ಅದೇ ಮತ್ತೆ ಹೆದರಿಕೆ ಮಕ್ಕ ಹೋಗ್ಬಾರ್ದು, ಹೆದರಿಕೆಂಡ್ರೆ ಎದುರಿಸ್ತಾರೆ ಇವಾಗಿನ ಕಾಲದ ಜನ. ಹೆದರಿಕೆ ಮಕ್ಕ ಹೋಗ್ಬಾರ್ದು, ಸರಿಯಾಗಿ ಅಂತ ಇರಬೇಕು, ಸರಿಯಾಗಿ ಜಾಡಿಸ್ತಾ ಇದ್ರೆ ಸುಮ್ಮನೆ ಆಗ್ತಾರೆ. ಹೆದರಿಕೆ ಮಕ್ಕ ಹೋಗ್ಬಾರ್ದು, ಎದುರಿಸ್ತವಷ್ಟು ಬಿಡು ಇವ್ರು ಹೆದರಿಕೆ ಅಂತಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋ ಅಂತ ಜನಗಳು ಇರ್ತಾರೆ. ಹೆದರಿಕೆ ಮಕ್ಕ ಹೋಗ್ಬಾರ್ದು. ಹೆದರಿಕೆ ಅಂದ್ರೆ ಬಿಡು ಹೆದರಿಕೆ ಅಂತಾರೆ ಅಂತ ಎದುರ್ಸಕ್ ಬರ್ತಾರೆ. ನಾನೇನು ಹೆದರಿಕೆ ಮಾಡಲ್ಲ ನೋಡು, ಸುಮ್ಮನೆ ನೋಡು, ನಾವು ಕೇಳಲಿಲ್ಲ ಏನಿಲ್ಲ ಎಂಥದ್ದು ಮಾಡಿದ್ರು, ನಾವು ಕೇಳಲಿಲ್ಲ ಅಂದ್ರು ನೋಡಪ್ಪ ಹೆಂಗೆ ಸುಮ್ಮನೆ ನಮ್ಮ ಮೇಲೆ ಇಲ್ಲದ ಅಪವಾದ ಮಾಡ್ತಾರೆ ಅಂಬೋದು ಅಷ್ಟೇ ಒಂದಿಟ್ಟು ನೋವು. ನೋಡಿ ನಮ್ಮ ಮೇಲೆ ಸುಮ್ಮನೆ ಇದು ಮಾಡ್ತಾರಲ್ಲಪ್ಪ ಜನ. ನಾವು ನಮ್ಮ ಪಾಡಿಗೆ ನಾವು ಇದ್ರೂ ಅಮ್ಮಂಗಾಗುತ್ತೆ. ಏನು ಮಾಡೋದು, ನಮ್ದು ಒಂಥರ ಕಷ್ಟ ಕಣಮ್ಮ. ಮರ್ಯಾದೆ ತೆಗಿತೀನಿ, ಪಂಚಾಯತ್ಗೆ ಹಾಕ್ತೀನಿ, ದೊಡ್ಡವ್ರನ್ನ ಕಲೆ ಹಾಕಿ ಊರಾಗೆಲ್ಲ ಬರ್ತಾರೆ, ಪಂಚಾಯತ್ಗೆ ಹಾಕಿರಿ ಮರ್ಯಾದೆ ತೆಗಿತೀನಿ ಅಂತ ಹೋಗ್ಯಾಳೆ. ಯಾಕಂದರೆ ವಾದಿಲಿಲ್ಲ, ಇಬ್ಬರು ಕೈ ಮಾಡಲಿಲ್ಲ, ಯಾರು ನನ್ನ ಮೇಲೇನು ಕೈ ಮಾಡಲಿಲ್ಲ. ಯಾಕಂದರೆ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ, ಯಾಕೆ ಒಟ್ಟುನು ಅಂತೇಳಿ ಯಾರು ಕೈ ಮಾಡಲಿಲ್ಲ ನನ್ನ ಮೇಲೆ. ಹೋದ್ರು ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಮಾಡ್ತಾರೆ ಮಾಡಲಿ ನೋಡ, ನಾನೇನು ಹೆದರ್ಕಮಲ್ಲ. ಹೆದರ್ಕೊಂಡ್ರೆ ಎದುರಿಸ್ತಾರೆ ಜನ. ಇನ್ನೋರ್ಗು ಯಾಕೂ ಹೆದರಿಕೆಣಿಲ್ಲ, ಮುಂದೆ ಹೆದರಿಕೆ ಮಾಡೋದಿಲ್ಲ, ಹಿಂದೆ ಮುಂದೆ ನಾನು ಯಾವತ್ತೂ ಎದುರಿಲ್ಲ. ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ, ನೋಡೋಣ ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.